ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿ, ರೇವತಿ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ಆರ್ಥಿಕ ನಿರ್ವಹಣೆ ಹಾಗೂ ಕಾನೂನು ಸುವ್ಯವಸ್ಥೆ ಕುರಿತು ಮೈಸೂರು ಸಂಸದ ಯದುವೀರ್ ಒಡೆಯರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ. ಮಂಡ್ಯದಲ್ಲಿ ಒಂದೇ ಕುಟುಂಬದ 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಹೊಸ ತಿರುವು. ಸಾಲದ ಒತ್ತಡದಿಂದ ಪತಿಯೇ ಪತ್ನಿ ಮತ್ತು ಮಗನನ್ನು ಕೊಂದು ಬಳಿಕ ತಾನು ಆತ್ಮಹತ್ಯೆಗೆ ಶರಣು. ರಾಜ್ಯಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ಬಿಗ್ ಶಾಕ್. ಮಧ್ಯಪ್ರದೇಶದ ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ರದ್ದು. ಇಸಿ ಕಚೇರಿ ಹೊರಗೆ ಕಾಂಗ್ರೆಸ್ ಪ್ರತಿಭಟನೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಶಾಸಕ ಶ್ರೀವತ್ಸ ಅವರ ನೇತೃತ್ವದಲ್ಲಿ 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಧಾನಿ ಅವರ ದೀರ್ಘಾಯುಷ್ಯ ಹಾಗೂ ದೇಶದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಲಾಯಿತು. ಬಳಿಕ ವಿಜಯ ಯಾತ್ರೆ ನಡೆಸಿದ ಕಾರ್ಯಕರ್ತರು ಮೋದಿ ಅವರ ಸಾಧನೆಗಳನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶ್ರೀವತ್ಸ, ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಅಭಿವೃದ್ಧಿ, ಮೂಲಸೌಕರ್ಯ ಹಾಗೂ ಜನಪರ ಯೋಜನೆಗಳ ಮೂಲಕ ದೇಶ ಹೊಸ ಎತ್ತರ ತಲುಪಿದೆ ಎಂದು ಹೇಳಿದರು. ದೇಶವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ರೂಪಿಸುವಲ್ಲಿ ಮೋದಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮೈಸೂರಿನಲ್ಲಿ ರಾಜ್ಯ ಸರ್ಕಾರದ ಆರ್ಥಿಕ ನಿರ್ವಹಣೆ ಹಾಗೂ ಕಾನೂನು ಸುವ್ಯವಸ್ಥೆ ಕುರಿತು ಸಂಸದ ಯದುವೀರ್ ಒಡೆಯರ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ತೆರಿಗೆ ನಿಯಂತ್ರಣದ ಹೊಣೆ ರಾಜ್ಯ ಸರ್ಕಾರಕ್ಕೂ ಇದ್ದು, ಸಮರ್ಪಕ ಆರ್ಥಿಕ ಯೋಜನೆಗಳ ಕೊರತೆಯಿಂದಲೇ ಬೆಲೆ ಏರಿಕೆ ಉಂಟಾಗಿದೆ ಎಂದು ಆರೋಪಿಸಿದರು. ಜಿಎಸ್ಟಿ ದೇಶಕ್ಕೆ ಅನುಕೂಲಕರ ತೆರಿಗೆ ವ್ಯವಸ್ಥೆಯಾಗಿದ್ದು, ಈ ಬಗ್ಗೆ ಕೆಲವರಿಗೆ ಸರಿಯಾದ ಅರಿವೂ ಇಲ್ಲ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ವಿಚಾರಗಳಿಗೂ ಕೇಂದ್ರ ಸರ್ಕಾರವನ್ನು ದೂಷಿಸುವ ತಂತ್ರ ಅನುಸರಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಡಿಕೆಶಿ ಒಳ್ಳೆ ಕೆಲಸ ಮಾಡಲಿ ಎಂದು ಹಾರೈಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಶಾಂತಿ ನೆಲೆಸಿದ್ದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲಿ ಮಾತ್ರ ಕೋಮುವಾದದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಆರೋಪಿಸಿದರು. ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಕೇಂದ್ರದ ಮುಂದೆ ಒತ್ತಡ ಹೇರುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಮಳೆ ಬರಲಿ ಬರದೇ ಇರಲಿ, ನೀರು ಕೊಡಲೇಬೇಕು, ಅಂತಹ ಪರಿಸ್ಥಿತಿ ಬಂದಿದೆ ಎಂದು ಯದುವೀರ್ ಒಡೆಯರ್ ಹೇಳಿದರು. ಸ್ಟೇಟ್ ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಹೆಂಗಂದ್ರೆ 20,000 ರೂಪಾಯಿ ಸಂಬಳ ತಗೊಂಡ್ರೆ ಒಂದು 30,000 ರೂಪಾಯಿ ಖರ್ಚು, 10,000 ರೂಪಾಯಿ ಹೊರೆ, ಆ ತರ ಪರಿಸ್ಥಿತಿ ಆಗಿದೆ. ಬಿಜೆಪಿ ಅವರು ಸ್ಟೇಟ್ ಮೇಲೆ ನಾವೇನು ಸ್ಟೇಟ್ ಮೇಲೆ ಹೇಳ್ತಾ ಇಲ್ಲ, ಸ್ಟೇಟ್ ಹೊಣೆನೂ ಇದೆ. ತೆರಿಗೆ ನಿಯಂತ್ರಣ ಮಾಡುವಾಗ ಸ್ಟೇಟ್ದು ಬರುತ್ತೆ, ಕೇಂದ್ರದ್ದು ಬರುತ್ತೆ. ಆವಾಗ ಇದನ್ನ ನಿಯಂತ್ರಣ ಮಾಡೋ ಹೊಣೆ ಇಬ್ಬರಲ್ಲೂ ಇದೆ. ನಾವು ಅಲ್ಲಿ ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿ ಯೋಜನೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ಇಲ್ಲಿ ಒಂದು ಯಾವುದೇ ರೀತಿಯ ಒಂದು ಖರ್ಚು ವೆಚ್ಚಗಳು ನೋಡದೇನೆ ಇವತ್ತು ಏನೇನು ಆರ್ಥಿಕ ಯೋಜನೆಗಳು ರೂಪಿಸ್ತಾ ಇದ್ದಾರೆ ಅದ್ರ ಮೇಲೆ ಪರಿಣಾಮ ಬಂದೇ ಬರುತ್ತೆ. ಇವತ್ತು ದಿನನಿತ್ಯ ಅಗತ್ಯ ವಸ್ತುಗಳು ಇವತ್ತು ಇಲ್ಲಿ ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಕಾಳಜಿ ವಹಿಸಿ. ಎಲ್ಲ ಒಂದು ನಾನು ಹಿಡಿದಿರುವಂತದ್ದು ಹಾಲು, ಏನು ಪೆಟ್ರೋಲ್ ರೇಟು ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡುವಾಗ ಅನೇಕ ಎಲ್ಲ ದಿನನಿತ್ಯದ ಅವಶ್ಯಕವಾದಂತಹ ಒಂದು ಉತ್ಪನ್ನಗಳು, ಎಲೆಕ್ಟ್ರಿಕಲ್ ಗೂಡ್ಸ್ ಕರ್ನಾಟಕದಲ್ಲಿ ಅತ್ಯಂತ ಒಂದು ಏರಿಕೆ ನೋಡಿರುವಂತದ್ದು ನಮ್ಮ ರಾಜ್ಯದಲ್ಲಿ.
ಇದು ಕೇಂದ್ರಕ್ಕೆ ಸಂಬಂಧಪಟ್ಟರೆ ಆದಷ್ಟು ನಿಯಂತ್ರಣ ಆಗಿ ಈ ಒಂದು ಯುದ್ಧದ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ನಿಯಂತ್ರಣ ಮಾಡಿ ಭಾರತೀಯರಿಗೆ ಅನುಕೂಲ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆ ಮೂಲಕ. ಇಲ್ಲಿ ಯಾವುದೇ ರೀತಿಯ ಆರ್ಥಿಕ ಯೋಜನೆಗಳನ್ನು ರೂಪಿಸುವಂಥದ್ದು ಯೋಗ್ಯತೆ ಇಲ್ಲದೆ ಇರೋ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಈ ಒಂದು ಬೆಲೆ ಏರಿಕೆಯ ಒಂದು ಸಮಸ್ಯೆ ಇದೆ. ಎಲ್ಲಿ ಕರ್ನಾಟಕದಲ್ಲಿದೆ. ಇಲ್ಲಿ ಯಾರ ಸರ್ಕಾರ ಇದೆ, ಯಾರ ಹೋಮ್ ಮಿನಿಸ್ಟ್ರಿ ಇದೆ ಅಂತ ದಯವಿಟ್ಟು ಗಮನಿಸಿ. ಎಲ್ಲೂ ಇಲ್ಲ. ಕೋಮುವಾದಿಯನ್ನು ಪೂರ್ತಿ ಇಲ್ಲಿ ದೇಶದಲ್ಲಿ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಾರೆ. ಇವತ್ತು ಶಾಂತಿಯುತವಾಗಿ ನಡೀತಾ ಇರುವಂತದ್ದು. ವೆಸ್ಟ್ ಬೆಂಗಾಲ್ ಕೂಡ ಇವತ್ತು ಒಂದು ಕೋಮುವಾದಿ ಸರ್ಕಾರವನ್ನು ತಿರಸ್ಕಾರ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ತಮ್ಮ ಬೆಂಬಲವನ್ನು ನೀಡಿದರು. ಎಲ್ಲಿ ಹೆಚ್ಚಿಸ್ತಾ ಇರೋದು ಕೇಸ್ಗಳು? ಇಲ್ಲಿ ನಮ್ಮ ಒಂದು ಗಣೇಶ ಯಾತ್ರೆಗಳು ನಡೆದಾಗ ನಾಗಮಂಗಲದಲ್ಲಿ, ಮಂಡ್ಯದಲ್ಲಿ ಏನು ಅಂತ ಒಂದು ಘಟನೆಗಳು ಯಾವತ್ತೂ ಸಹ ನಾವು ನೋಡಿಲ್ಲ. ಮಂಡ್ಯದಲ್ಲಿ ಅದೆಲ್ಲಗಳನ್ನು ಕಲ್ತು ಎಸೆಯೋದು ಒಂದು ಪ್ರಕರಣಗಳು ನೋಡಿದ್ವಿ. ಮೈಸೂರಿನಲ್ಲೂ ಕೂಡ ಇವತ್ತು ನೀವು ಹೋಮ್ ಮಿನಿಸ್ಟ್ರಿ ಸಂಬಂಧಪಟ್ಟಿರುವಂತದ್ದು ಏನು ಮಾಹಿತಿ ಇಡ್ತಿದ್ದೀರಾ? ಎಷ್ಟು ಡ್ರಗ್ ಸಮಸ್ಯೆ ಇದೆ. ನಿನ್ನೆ ಆದ್ರೂ ಒಂದು ಸೀಸ್ ಆಯ್ತು, ಒಳ್ಳೆಯ ಒಂದು ಮಾಹಿತಿ ಬಂತು. ಆದ್ರೆ ಎಷ್ಟು ಪ್ರಕರಣಗಳು, MDMA ಎಲ್ಲ ಒಂದು ಸಿಂಥೆಟಿಕ್ ಡ್ರಗ್ಗಳು, ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಮಾಡುವಂತ ಡ್ರಗ್ಗಳು ಇಲ್ಲಿ ಮೈಸೂರಲ್ಲಿ ಕೇಂದ್ರ ಸರ್ಕಾರ, ಬೇರೆ ಬೇರೆ ರಾಜ್ಯ ಸರ್ಕಾರ ಬಂದು ಅವರ ಒಂದು ಕೇಸ್ಗಳು ನಡೆಸಿ ಇಲ್ಲಿ ಬಂದು ತೆಗಿತಾ ಇದ್ದಾರೆ. ಅದಕ್ಕೆ ಏನು ಎಲ್ಲ ನೇರ ಕಾರಣ, ಏನಕ್ಕೆ ಮೈಸೂರು ಅದಕ್ಕೆ ಒಂದು ವೇದಿಕೆ ಆಗಿದೆ ಅಂತ ಪ್ರಶ್ನೆ ಮಾಡುವಂತದ್ದು ಸಂಗತಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿ ಉಂಟಾಗಿರುವ ವಿಳಂಬಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. 1 ತಿಂಗಳ ಹಿಂದೆಯೇ ಅರ್ಜಿ ಸಲ್ಲಿಸಿದ್ದರೂ ಪ್ರಮಾಣ ಪತ್ರಗಳು ದೊರೆಯದ ಹಿನ್ನೆಲೆಯಲ್ಲಿ ನಾಗರಿಕರು ಬುಧವಾರ ಪಾಲಿಕೆ ಕಚೇರಿಗೆ ಆಗಮಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಮಸ್ಯೆ ಕುರಿತು ಪ್ರಶ್ನಿಸಿದಾಗ ಕರೆಂಟ್ ಸಮಸ್ಯೆ, UPS ವ್ಯವಸ್ಥೆಯ ಕೊರತೆ ಹಾಗೂ ಸಿಬ್ಬಂದಿ ಅಭಾವದ ಕಾರಣಗಳನ್ನು ನೀಡಲಾಗುತ್ತಿದೆ ಎಂದು ದೂರಿದರು. ಮೂಲಭೂತ ಸೌಲಭ್ಯಗಳನ್ನೇ ಒದಗಿಸಲು ಸಾಧ್ಯವಾಗದಿದ್ದರೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿರುವುದರ ಉದ್ದೇಶವೇನು ಎಂದು ಪ್ರಶ್ನಿಸಿದರು. ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಆಯುಕ್ತ ಕೃಷ್ಣಮೂರ್ತಿ ಸಾರ್ವಜನಿಕರ ಅಹವಾಲು ಆಲಿಸಿ ಸಮಸ್ಯೆಯನ್ನು ಶೀಘ್ರ ಪರಿಹರಿಸುವ ಭರವಸೆ ನೀಡಿದರು. ಬಳಿಕ ಪರಿಸ್ಥಿತಿ ಶಾಂತಗೊಂಡರೂ ಶಾಶ್ವತ ಪರಿಹಾರ ಕಲ್ಪಿಸಿ ಸೇವೆಗಳನ್ನು ಸುಗಮಗೊಳಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದರು. ಚೇಂಜ್ ಆಗಿದೆ, ಮಾಡ್ಕೊಡಿ ಅಂತ ಕೊಟ್ಟೆ. ವೇಟ್ ಮಾಡ್ರಿ, ವೇಟ್ ಮಾಡಿ, ಮಾಡ್ತಾ ಇದೀವಿ. ಕರೆಂಟ್ ಹೋಯ್ತು, ಕರೆಂಟ್ ಇಲ್ಲ, ನಾಳೆ ಬನ್ನಿ, 3 ಗಂಟೆಗೆ ಬನ್ನಿ. ಬರೀ ಎಲ್ಲ ವ್ಯವಸ್ಥೆನೇ ಇಲ್ಲ ಅಂತ ಹೇಳ್ತಾರೆ. ಬರೀ ಕರೆಂಟ್ ಇಲ್ಲ, ಯಾವಾಗ ಹಂಗಾರೆ ಎಲ್ಲೂ ಕರೆಂಟ್ ಇಲ್ಲ ಅಂತ UPS ಹಿಡ್ದಂಗೆ ಇರ್ತಾರೆ. ಹಂಗಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ಟಿ ಬಗ್ಗೆ ಯಾವ ಕೇಳಿದ್ದಾರೋ, ನಾವೇನ್ ಕೇಳಿದ್ವ ಬಿಟ್ಟಿ ಬಗ್ಗೆ ಕೊಡಿ ಅಂತ? UPS ಕೊಡ್ಲಿ, ಇದು ಅವಶ್ಯಕತೆ ಇದೆ. ಕೇಳಿ, ಎಲ್ಲ ಇಲ್ಲಿ ಬಂದಿರೋ ಯಾರು ಫ್ರೀ ಆಗಿರೋರಲ್ಲ ಸರ್. ಇಲ್ಲಿ ಪ್ರತಿಯೊಬ್ರು ಒಂದೊಂದು ಕೆಲಸ ಮಾಡ್ತಾ ಇರೋ ನೋಡಿ. ಈ ಹುಡುಗರೆಲ್ಲ ಐಡಿ ಕಾರ್ಡ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡೋದು. ಇವ್ರೆ 10 ನಿಮಿಷ ಅರ್ಧ ಗಂಟೆ ಟೈಮ್ ತಗೊಂಡ್ ಬಂದಿರ್ತಾರೆ. ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋಣ? ಪ್ರೈವೇಟ್ ಕಾರ್ಪೊರೇಟ್ ಆಫೀಸ್, ಗೌರ್ಮೆಂಟ್ ಆಫೀಸಿಗೆ ಒಂದು UPS ಗತಿ ಇಲ್ಲ ಅಂದ್ರೆ ಇನ್ ಯಾವ ತರ ಇವರು ಸಿಸ್ಟಮ್ ವ್ಯವಸ್ಥೆ ಚೆನ್ನಾಗಿ ಯೋಚನೆ ಮಾಡಿ. ನಗರ ಪಾಲಿಕೆಯಲ್ಲಿ UPS ಇಲ್ಲ ಅಂದ್ರೆ ಏನ್ ಮಾಡೋದು? ಕರೆಂಟ್ ಇಲ್ಲ, ವೇಟ್ ಮಾಡ್ರಿ. ಕರೆಂಟ್ ಇಲ್ಲ, ವೇಟ್ ಮಾಡಿ. ಏನ್ ಈಗ ಏನಾದ್ರೆ ಇವ್ರು ಸ್ವಂತ ದುಡ್ಡಿಂದ ತತ್ತವ್ರ? ಹೇಳಿ, ಸ್ವಂತ ದುಡ್ಡಿಂದ ತತ್ತಿದ್ರೆ ಇವ್ರು ಸ್ವಂತ ದುಡ್ಡಲ್ಲಿ ತತ್ತಾರಪ್ಪ. ಈ ತಿಂಗಳಿಗೆ ಸಂಬಳ ಆಗಿಲ್ಲ, ಮುಂದಿನ ತಿಂಗಳು ಸಂಬಳ ಬಂದ್ರೆ ತಂದಿರ್ತಾರೆ ಅನ್ಬೋದು. ಸರ್ಕಾರದ ದುಡ್ಡು ಹೇಳೋರ್ ಕೇಳೋರ್ ಇಲ್ಲ. ಇಲ್ಲಿ ಕಮಿಷನರ್ ಏನ್ ಮಾಡ್ತಾವ್ರೋ ಅಥವಾ ಇಲ್ಲಿ ನಗರ ಪಾಲಿಕೆ ಸದಸ್ಯರುಗಳು ಏನ್ ಮಾಡ್ತಾವ್ರೋ, ಯಾರು ಏನ್ ಮಾಡ್ತಾವ್ರೆ ಅಂತ ಒಂದು ಚೂರು ಗೊತ್ತಾಗ್ತಾ ಇಲ್ಲ. ಸದಸ್ಯರು ಮುಗಿದೋಗಿದೆ, ಜನನಾಯಕರಲ್ಲಿದ್ದಾರೆ. ಜನನಾಯಕರಿಲ್ವಾ? ಹಂಗಾದ್ರೆ ತಾಲೂಕ್ MLA ಇಲ್ವಾ? MP ಇಲ್ವಾ? ಸಕಲೇಶಪುರದ ಕ್ರಾಫರ್ಡ್ ಆಸ್ಪತ್ರೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಮೂಲಸೌಕರ್ಯಗಳನ್ನು ಹಂತ ಹಂತವಾಗಿ ಕಲ್ಪಿಸಲಾಗುತ್ತಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಆಸ್ಪತ್ರೆ ಆವರಣದಲ್ಲಿ ವೈದ್ಯರ ನೂತನ ವಸತಿ ಗೃಹ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸುಮಾರು 1.47 ಕೋಟಿ ವೆಚ್ಚದಲ್ಲಿ 2 ವಸತಿ ಗೃಹಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು. ಹಲವು ವೈದ್ಯರು ಜಿಲ್ಲಾ ಕೇಂದ್ರಗಳಲ್ಲಿ ವಾಸವಿದ್ದು ಪ್ರತಿದಿನ ಸಂಚರಿಸುವುದರಿಂದ ಸಮಯ ವ್ಯರ್ಥವಾಗುತ್ತಿದೆ. ಆಸ್ಪತ್ರೆ ಸಮೀಪದಲ್ಲೇ ವಸತಿ ವ್ಯವಸ್ಥೆ ಕಲ್ಪಿಸಿದರೆ ತುರ್ತು ಸಂದರ್ಭಗಳಲ್ಲಿ ತಕ್ಷಣ ವೈದ್ಯಕೀಯ ಸೇವೆ ದೊರೆಯಲಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿರುವುದರಿಂದ ಅಪಘಾತಗಳ ಸಾಧ್ಯತೆ ಹೆಚ್ಚಿದ್ದು ವೈದ್ಯರ ಲಭ್ಯತೆ ಅಗತ್ಯವಾಗಿದೆ ಎಂದು ಹೇಳಿದರು. ಜೊತೆಗೆ ತಾಯಿ ಮಗು ಆಸ್ಪತ್ರೆ ಮಂಜೂರಾತಿಗಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು, ನಾವು ಏನ್ ಕೇಳಿದ್ರು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡಿದ್ದಾರೆ. ಅವರ ಆರ್ಥಿಕ ಇಲಾಖೆಗೆ ಅವರಿಗೆ ಕೊಟ್ಟಿರ್ತಕ್ಕಂಥ ಅನುದಾನಕ್ಕೆ ಅನುಗುಣವಾಗಿ ನಮಗೂ ಕೂಡ
ಅನುದಾನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ತುಂಬಾ ಕೊಟ್ಟಿದ್ದಾರೆ ಅಂತ ನಾನು ಹೇಳಲ್ಲ, ಆದ್ರೂ ಕೂಡ ಪರವಾಗಿಲ್ಲ. ಓದ್ಸತಿ ನಂಗೆ ರಿನೋವೇಷನ್ಗೆ ಬೇರೆ ಬೇರೆ ವಿಚಾರಕ್ಕೆ ಸ್ವಲ್ಪ ಕೊಟ್ಟಿದ್ದಾರೆ. UT ಖಾದರ್ ಅವರು ದಕ್ಷಿಣ ಕನ್ನಡದ ಶಾಸಕರಾಗಿರ್ತಕ್ಕಂಥವ್ರು. ಸಕಲೇಶ್ಪುರದ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಮತ್ತೆ UT ಖಾದರ್ ಅವರು ಇದೇ ಭಾಗದಲ್ಲಿ ದಿನನಿತ್ಯ ಸಂಚಾರ ಮಾಡ್ತಕ್ಕಂಥವ್ರು. ಮತ್ತೆ UT ಖಾದರ್ ಅವರು ನನ್ನ ಹತ್ರ ಕೂಡ ತುಂಬಾ ಆತ್ಮೀಯರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ವಿಧಾನಸಭಾ ಅಧ್ಯಕ್ಷರಾಗಿದ್ದಂಥವ್ರು. ಖಂಡಿತವಾಗ್ಲೂ ಕೂಡ ಆರೋಗ್ಯ ಇಲಾಖೆ ಬಗ್ಗೆ ಅವ್ರದೇ ಆದಂತ ಅನುಭವ ಅವ್ರಿಗಿದೆ. ಖಂಡಿತವಾಗ್ಲೂ ಕೂಡ ಸಕಲೇಶ್ಪುರಕ್ಕೆ ಹೆರಿಗೆ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಮನವಿಯನ್ನ ಮಾಡ್ತೀನಿ. ಖಂಡಿತವಾಗ್ಲೂ ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ. ಸಕಲೇಶ್ಪುರದ ನ್ಯಾಷನಲ್ ಹೈವೇ ಇರೋದ್ರಿಂದ ಈ ಭಾಗದ ಜನಗಳ ಆರೋಗ್ಯದ ಹಿತದೃಷ್ಟಿಯಿಂದ ಖಂಡಿತವಾಗ್ಲೂ ಕೂಡ ಉತ್ತಮವಾದ ಅನುದಾನವನ್ನ ಕೊಟ್ಟು ಕೆಲಸ ಮಾಡ್ಕೊಡ್ತಾರೆ ಅಂತಕ್ಕಂಥ ಅಭಿಪ್ರಾಯ ನಂದು. ಕಾಪಾಡ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಿಷಿನ್ ಬಂದು ತುಂಬಾ ದಿನಗಳಾಯ್ತು, ಆಪರೇಟರ್ ಇನ್ನೂ ನೇಮಕ ಮಾಡಿಲ್ಲ ಸರ್ಕಾರ. ಕೆಲವೊಂದ್ ಕಡೆ ಬಡವರಿಗೆ ಅನ್ಯಾಯ ಆಗ್ತಿದೆ. ನೋಡಿ, ಸ್ಕ್ಯಾನಿಂಗ್ ಮಿಷನ್ ಗೆ ಆಪರೇಟ್ ಮಾಡ್ಲಿಕ್ಕೆ ರೇಡಿಯಾಲಜಿಸ್ಟ್ ಡಾಕ್ಟರ್ ಬೇಕು. ರೇಡಿಯಾಲಜಿಸ್ಟ್ ಇಲ್ದಲೆ ಪ್ರಾಬ್ಲಮ್ ಆಗಿ ಅದು ಈಗ ಆಲ್ರೆಡಿ ಸ್ಕ್ಯಾನಿಂಗ್ ಮಿಷನ್ ಹಾಳಾಗೋಗಿದೆ. ಈಗ ಬೇರೆ ಸ್ಕ್ಯಾನಿಂಗ್ ಮಿಷನ್ ಬೇಕು ಅಂತಂದ್ರೆ ಹಿಂದಿನ ಹಳೆ ಟೆಕ್ನಾಲಜಿ ಇರೋದು ಈಗೆಲ್ಲ ಬಂದಿರತಕ್ಕಂಥದ್ದು. ಸ್ಕ್ಯಾನಿಂಗ್ ಮಿಷನ್ ಬಂದು 10 ವರ್ಷ ಆಗಿದೆ. ನಾನು ಶಾಸಕನಾಗ್ಲಿಕ್ಕಿಂತ ಹಿಂದೆನೆ ಅದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಕೂಡ ಮನವಿನ ಮಾಡಿದೆ, ರೇಡಿಯಾಲಜಿಸ್ಟ್ ಡಾಕ್ಟರ್ ಬೇಕು ಅಂತೇಳಿ. ನಾನು ಈಗಲೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ರೇಡಿಯಾಲಜಿಸ್ಟ್ ಡಾಕ್ಟರ್ನ ಕೊಟ್ಟು ಉತ್ತಮ ಏನು ನ್ಯೂ ಟೆಕ್ನಾಲಜಿ ಇರ್ತಕ್ಕಂಥ ಸ್ಕ್ಯಾನಿಂಗ್ ಮಿಷನ್ ನ ಕೊಟ್ಟು ಅದನ್ನ ಆಪರೇಟರ್ನ ನೀವು ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ ಈ ಭಾಗದ ಗರ್ಭಿಣಿಯರಿಗೆ, ಮಹಿಳೆಯರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೆಲವು ವೈದ್ಯರು ಇರ್ಬೋದು, ಶಿಕ್ಷಕರು ಇರ್ಬೋದು, ಹುದ್ದೆಗಳು ಖಾಲಿ ಇದೆ, ತುಂಬಾ ಕೊರತೆ ಇದೆ. ಇದ್ರ ಬಗ್ಗೆ 4 ಕಡೆ ಡಾಕ್ಟರ್ಗಳ ಕೊರತೆ ಇದೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಕೌನ್ಸಿಲಿಂಗ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸರ್ಕಾರ ಆದೇಶ ಮಾಡಿತ್ತು. ಆ ಪ್ರಕಾರವಾಗಿ ಕೆಲವೊಂದು ಡಾಕ್ಟರ್ಗಳು ಈ ಭಾಗದಲ್ಲಿ ತುಂಬಾ ವರ್ಷ ಸೇವೆ ಸಲ್ಲಿಸ್ತವರು ಹೊರಗಡೆಗೆ ವರ್ಗಾವಣೆ ಆಗಿ ಹೋಗಿದ್ದಾರೆ. ಆ ಜಾಗಕ್ಕೆ ಆಲ್ರೆಡಿ ನೀವು ಫಿಲಪ್ ಮಾಡಬೇಕು ಅಂತಕ್ಕಂಥ ಮನವಿನ DHOಗೂ ಮಾಡಿದೀನಿ, ಸರ್ಕಾರಕ್ಕೂ ಕೂಡ ಮಾಡಿದೀನಿ. ಈಗ ಇರ್ತಕ್ಕಂಥ ಆರೋಗ್ಯ ಕೇಂದ್ರಗಳಿಗೆ ಡೆಪ್ಯುಟೇಷನ್ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಿ ಖಾಲಿ ಇದೆ ಅಲ್ಲಿಗೆ ತುಂಬತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗಡಿಕಲ್ ರಸ್ತೆಯಲ್ಲಿ ಕಾರಿನಲ್ಲಿ ದನಗಳನ್ನು ಬೀಡಾಡಿ ಗೂಳಿಗಳನ್ನು ತುಂಬಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ಅನುಮಾನಾಸ್ಪದವಾಗಿ ಸಾಗುತ್ತಿದ್ದ 2 ಕಾರುಗಳಲ್ಲಿ ದನ ಸಾಗಾಟ ನಡೆಸಲಾಗುತ್ತಿತ್ತು ಎನ್ನಲಾಗಿದೆ. ಈ ವೇಳೆ ಹಿಂದಿನಿಂದ ಬರುತ್ತಿದ್ದ ಮತ್ತೊಂದು ವಾಹನವನ್ನು ಗಮನಿಸಿದ ಮುಂದಿನ ಕಾರಿನ ಚಾಲಕ ಆತಂಕಗೊಂಡು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನೆಯಿಂದ ಸ್ಥಳೀಯರಲ್ಲಿ ಅನುಮಾನ ಮೂಡಿದ್ದು ದನಕಳ್ಳ ಸಾಗಣೆ ಅಥವಾ ಅಕ್ರಮ ಸಾಗಾಟದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಮಾಹಿತಿ ತಿಳಿದ ಸ್ಥಳೀಯರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಾರಿಯಾದ ವಾಹನದ ಪತ್ತೆಗೆ ಕ್ರಮ ಕೈಗೊಳ್ಳಲಾಗಿದ್ದು ಘಟನೆಯ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ದರ ಏರಿಕೆ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಸುಮಾರು 2 ಕಿಲೋಮೀಟರ್ಗಳ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಎತ್ತಿನ ಗಾಡಿಯಲ್ಲಿ ಸಂಚರಿಸಿ ಕಾರಿಗೆ ಹಗ್ಗ ಕಟ್ಟಿ ಎಳೆಯುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 100ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ತಮ್ಮಯ್ಯ, ಬೆಲೆ ಏರಿಕೆ ಮೂಲಕ ಕೇಂದ್ರ ಸರ್ಕಾರ ಜನರ ಜೇಬಿಗೆ ಕನ್ನ ಹಾಕುತ್ತಿದೆ, ಅಚ್ಚೇ ದಿನ್ ಬೇಡ, ಮಾಮೂಲಿಯಾಗಿ ಬದುಕೋಕೆ ಬಿಟ್ರೆ ಸಾಕು ಎಂದು ಆರೋಪಿಸಿದರು. ಕಾಂಗ್ರೆಸ್ ಮುಖಂಡ ಎಚ್ ದೇವರಾಜ್ ಬಿಜೆಪಿ, ಆರ್ಎಸ್ಎಸ್ ಹಾಗೂ ಬಜರಂಗದಳ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾವು ಕಾಂಗ್ರೆಸ್ನವರು ರಾತ್ರಿ ಬಿಜೆಪಿ ಮನೆಗೆ ಹೋಗಿ ಬೆಳಗ್ಗೆ ಕಾಂಗ್ರೆಸ್ ಅನ್ನಲ್ಲ. ಬಿಜೆಪಿ, ಆರ್ಎಸ್ಎಸ್, ಬಜರಂಗದಳ ವಿರುದ್ಧ ವಾಗ್ದಾಳಿ. ಸಿಡಿಯ ಅಧ್ಯಕ್ಷ ಮಂಜೇಗೌಡ, ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ದರ ಏರಿಕೆಯಿಂದ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಒಂದೇ ಕುಟುಂಬದ 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದ್ದು, ತಂದೆಯೇ ಪತ್ನಿ ಮತ್ತು ಮಗನನ್ನು ಕೊಂದು ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಮಂಡ್ಯದ ನಾಗಮಂಗಲದ ನೆಹರು ನಗರದಲ್ಲಿ ಮಂಗಳವಾರ ಮುಂಜಾನೆ ಈ ದುರ್ಘಟನೆ ನಡೆದಿದೆ. ನಂತರ ತಮ್ಮ ಬಟ್ಟೆ ಅಂಗಡಿಗೆ ತೆರಳಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
ಘಟನಾ ಸ್ಥಳದಲ್ಲಿ ಡೆತ್ನೋಟ್ ಪತ್ತೆಯಾಗಿದ್ದು, ಸಾಲದ ಒತ್ತಡದಿಂದ ಈ ಕೃತ್ಯ ಎಸಗಿರುವುದಾಗಿ ಉಲ್ಲೇಖಿಸಲಾಗಿದೆ. ಬಟ್ಟೆ ವ್ಯಾಪಾರ ನಡೆಸುತ್ತಿದ್ದ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು ಎನ್ನಲಾಗಿದೆ. ರಾಜ್ಯ ಸರ್ಕಾರ ಫ್ರೀ ಬಸ್ ಸೌಲಭ್ಯ ಶಕ್ತಿ ಯೋಜನೆ ನೀಡಿರುವುದರಿಂದ ವ್ಯಾಪಾರ ಕಮ್ಮಿಯಾಗಿತ್ತೆಂದು ಡೆತ್ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. 1.5 ತಿಂಗಳ ಹಿಂದಷ್ಟೇ ಮಗ ಸಂತೋಷ್ ವಿವಾಹವಾಗಿದ್ದರು. ಪ್ರಕರಣದ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ಮಾಹಿತಿ ನೀಡಿದ್ದು, ಹೆಚ್ಚಿನ ತನಿಖೆ ಮುಂದುವರೆದಿದೆ. ಈ ದಿನಾಂಕ 9/6/2026 ಸುಮಾರು ಬೆಳಗಿನ ಜಾವ 5:45 6 ಗಂಟೆ ಸಮಯದಲ್ಲಿ ಒಂದು ಪ್ರಭಾಕರ್ ಮತ್ತು ಜ್ಯೋತಿನವರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ಅದರಲ್ಲಿ ಪ್ರಭಾಕರ್ ಅವರು ಜ್ಯೋತಿ ಅಂದರೆ ಅವರ ವೈಫ್ ಜ್ಯೋತಿ ಮತ್ತು ಅವ್ರ ಮಗ ಸಂತೋಷ್ನ ಮರ್ಡರ್ ಮಾಡಿ ತದನಂತರ ಅವರು ಸಹ ಅವ್ರದ್ದು ಬಟ್ಟೆ ಅಂಗಡಿ ಇರುತ್ತೆ, ಕಾಮಧೇನು ಅಂತ ಹೇಳಿ ಅಂಗಡಿ, ಅಲ್ಲಿಗೆ ಹೋಗಿ ನೇಣು ಬಿಗಿದುಕೊಂಡು ಡೆತ್ ಆಗಿರ್ತಾರಂತ ಒಂದು ಮಾಹಿತಿ ಬರುತ್ತೆ. ಈ ಒಂದು ಮಾಹಿತಿಯನ್ನು ಆಧರಿಸಿ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆ ಮನೆಯಲ್ಲಿ ಒಂದು ಡೆತ್ ನೋಟ್ ಸಹ ಸಿಕ್ಕಿರುತ್ತೆ. ಇದರಲ್ಲಿ ಅವರು LNTಯಲ್ಲಿ ಅವರು ಹೋಮ್ ಲೋನ್ ಸಾಲ ಮಾಡಿದರು ಮತ್ತು ಆ EMI ಕಟ್ಟಲಿಕ್ಕೆ ಅವ್ರನ್ನ ಕಟ್ಟಬೇಕಾಗಿತ್ತು, ಅದೊಂದು ಪ್ರೆಷರ್ ಇತ್ತು. ನಂತರ ಅವರಿಗೆ ವ್ಯಾಪಾರದಲ್ಲಿ ಅವ್ರಿಗೆ ಬಿಸ್ನೆಸ್ ಡೌನ್ ಆಗಿತ್ತು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಮತ್ತು ಜ್ಯೋತಿನವ್ರನ್ನ ಮರ್ಡರ್ ಮಾಡಿರೋದು ನಾನೇ ಅನ್ನೋದು ವಿಚಾರ ಬರೆದಿರ್ತಾರೆ. ಅದ್ರ ಬಗ್ಗೆ ಯಾವುದು ಡೆತ್ ನೋಟಲ್ಲಿ ಮೆನ್ಷನ್ ಇಲ್ಲ. ಮೆನ್ಷನ್ ಮಾಡಿದ್ದಾರೆ. ಒಂದು ಇದರಲ್ಲಿ ಬಸ್ಸಸ್ ಫ್ರೀಕ್ವೆಂಟ್ ಅಂದರೆ ಬಸ್ಸಸ್ ಅನುಕೂಲ ಇರೋದ್ರಿಂದ ನನಗೆ ವ್ಯಾಪಾರ ಯಾವುದೂ ಕಡಿಮೆ ಆಗಿತ್ತು, ಆದ್ದರಿಂದ ನಾನು ಇದಾಗಿಲ್ಲ ಅಂತ ಕೊಟ್ಟಿದ್ದಾರೆ, ವ್ಯಾಪಾರ ಕಮ್ಮಿ ಆಗಿದೆ ಅಂತ. ರಾಜ್ಯಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮಧ್ಯಪ್ರದೇಶದಲ್ಲಿ ಹಿನ್ನಡೆಯಾಗಿದ್ದು, ಪಕ್ಷದ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ಹೈದರಾಬಾದ್ ನ್ಯಾಯಾಲಯದಲ್ಲಿ ಬಾಕಿ ಇರುವ ಕ್ರಿಮಿನಲ್ ಪ್ರಕರಣದ ಮಾಹಿತಿಯನ್ನು ನಾಮಪತ್ರದಲ್ಲಿ ಉಲ್ಲೇಖಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಅವರ ನಾಮಪತ್ರವನ್ನು ತಿರಸ್ಕರಿಸಿದ್ದಾರೆ. ಈ ಕ್ರಮವನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣಾ ಆಯೋಗದ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಾಮಪತ್ರ ತಿರಸ್ಕೃತಗೊಂಡ ಪರಿಣಾಮ ರಾಜ್ಯದ 3ನೇ ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿಯ ಅಭ್ಯರ್ಥಿ ಮಹೇಶ್ ಕೆವಾಡ್ ಅವರ ಗೆಲುವಿನ ಸಾಧ್ಯತೆ ಹೆಚ್ಚಿದೆ. ಇದೇ ವೇಳೆ ರಾಜ್ಯದಿಂದ ರಾಜ್ಯಸಭೆಗೆ ಸ್ಪರ್ಧಿಸಿದ್ದ 4 ಅಭ್ಯರ್ಥಿಗಳ ಪೈಕಿ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಹಾಗೂ ಬಿಜೆಪಿಯ ಎಂ ನಾಗರಾಜ್ ಅವರ ನಾಮಪತ್ರಗಳು ಕ್ರಮಬದ್ಧವಾಗಿರುವುದರಿಂದ ಅಂಗೀಕರಿಸಲಾಗಿದೆ. ಹೀಗಾಗಿ ಮತದಾನ ನಡೆಯದೆ 4 ಅಭ್ಯರ್ಥಿಗಳು ಅವಿರೋಧವಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. Giving a complaint after 40 minutes. Then also election commission is not allowing us to go. Election commission is not allowing us to go. What is happening in this country? Is this a banana republic? देखना भाई he need justice. Already we will go. We will take all the options. Paji, he told you 7:25. There is a record. I already show you. My letterhead only. I send a request to the election commission of India. How can they leave? Will you approach the court? Certainly we will explore the court. Everybody was there in it. I think they go behind. At least you people are see what is happening in Madhya Pradesh. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ಆರ್ಥಿಕ ನಿರ್ವಹಣೆ ಹಾಗೂ ಕಾನೂನು ಸುವ್ಯವಸ್ಥೆ ಕುರಿತು ಮೈಸೂರು ಸಂಸದ ಯದುವೀರ್ ಒಡೆಯರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ. ಮಂಡ್ಯದಲ್ಲಿ ಒಂದೇ ಕುಟುಂಬದ 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಹೊಸ ತಿರುವು. ಸಾಲದ ಒತ್ತಡದಿಂದ ಪತಿಯೇ ಪತ್ನಿ ಮತ್ತು ಮಗನನ್ನು ಕೊಂದು ಬಳಿಕ ತಾನು ಆತ್ಮಹತ್ಯೆಗೆ ಶರಣು. ರಾಜ್ಯಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ಬಿಗ್ ಶಾಕ್. ಮಧ್ಯಪ್ರದೇಶದ ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ರದ್ದು. ಇಸಿ ಕಚೇರಿ ಹೊರಗೆ ಕಾಂಗ್ರೆಸ್ ಪ್ರತಿಭಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.